ಗಡಿನಾಡಿನಲ್ಲಿ ಬತ್ತಿದ ವೇದಾವತಿ ಹಗರಿ ನದಿ ಈಗ ದೊಡ್ಡ ಹಳ್ಳವಾಗಿ ಬದಲಾಗ್ತಾ ಇದೆ. ಜೀವವಿಲ್ಲದೆ ಜನ, ಜಾನುವಾರು, ಪ್ರಾಣಿ, ಪಕ್ಷಿಗಳು ಇಲ್ಲಿ ಒದ್ದಾಡ್ತಾ ಇದ್ದಾವೆ. ನೀರಿಗೆ ಹಾಹಾಕಾರ ಶುರುವಾಗಿದೆ. ಸಾವಿರಾರು ರೈತರಿಗೆ ನೀರಿನ ಸಂಕಷ್ಟ ಎದುರಾಗ್ತಾ ಇದೆ. ಬೆಳೆಗಳು ಸಂಪೂರ್ಣವಾಗಿ ನಷ್ಟ ಆಗ್ಬಿಡುತ್ತಾ ಅಂತ ಹೇಳಿ ಭಯ ಶುರುವಾಗಿದೆ ರೈತರಲ್ಲಿ. ನೀರು, ಆಹಾರ ಇಲ್ಲದೆ ನದಿ ತೀರದಲ್ಲಿ ಪ್ರಾಣಿ ಪಕ್ಷಿಗಳ ನರಳಾಟ. ದೊಡ್ಡ ಹಳ್ಳ, ಬತ್ತಿ, ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ಇಲ್ಲಿ ಎದುರಾಗ್ತಾ ಇದೆ. ಬಳ್ಳಾರಿ ಗ್ರಾಮೀಣ ಸಿರುಗುಪ್ಪ ಭಾಗದ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಕಷ್ಟ ಎದುರಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಹೀಗೆ ಗಡಿನಾಡಿನಲ್ಲಿ ಬತ್ತಿದ ವೇದಾವತಿ ಹಗರಿ ನದಿ ಈಗ ದೊಡ್ಡ ಹಳ್ಳವಾಗಿ ಬದಲಾಗಿದೆ. ಎಲ್ಲವೂ ಕೂಡ ಒಣಗಿ ಹೋಗಿದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಗಮನಿಸಬಹುದು. ಜೀವವೇ ಇಲ್ಲ. ಜೀವವಿಲ್ಲದೆ ಈಗ ಜನ, ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಪ್ರಾಣಿ ಪಕ್ಷಿಗಳಿಗೆ, ಸುತ್ತಮುತ್ತ ಇರುವಂತಹ ಜನಗಳಿಗೆ ಇದು ಒಂದು ರೀತಿಯಾಗಿ ಆಧಾರ ಆಗಿತ್ತು. ಆದರೆ ಈಗ ಈ ಸಮಸ್ಯೆಯಿಂದ ಬಹಳಷ್ಟು ತೊಂದರೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬತ್ತಿದ ನದಿಯಲ್ಲಿ 20ರಿಂದ 30 ಅಡಿ ಹೊಂಡ ತೋಡಿದ್ರೂ ಕೂಡ ನೀರು ಸಿಗ್ತಿಲ್ಲ. ಕುಡಿಯುವ ನೀರಿಗಾಗಿ ಟಿಬಿ ಡ್ಯಾಂನಿಂದ ಕಾಲುವೆಗಳಿಗೆ ನೀರು ಹರಿಸ್ತಾ ಇರುವಂತಹ ಹಿನ್ನೆಲೆ ತುಂಗಾಭದ್ರಾ ಕಾಲುವೆಯಿಂದ ನದಿಗೆ ನೀರು ಹರಿಸಲು ನದಿ ಪಾತ್ರದ ಜನ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಒತ್ತಾಯವನ್ನ ಮಾಡ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು. 2 ದಿನಗಳವರೆಗೂ ಕೂಡ ಪ್ರತಿದಿನ ಸುಮಾರು 400 ಕ್ಯೂಸೆಕ್ ನೀರು ಹರಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕಾರಣ ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಎಲ್ಲವೂ ಕೂಡ ಒಣಗಿ ಹೋಗಿದೆ. ಈ ಒಂದು ನದಿಯಲ್ಲಿ ಇದ್ದಂತಹ ನೀರು ಎಲ್ಲವೂ ಕೂಡ ಈಗ ಈ ಒಂದು ನದಿಗೆ ಜೀವವೇ ಇಲ್ಲದಂತಾಗಿದೆ. ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರಿಗೆ, ಅದಾದ ನಂತರ ಪ್ರಾಣಿ ಪಕ್ಷಿಗಳಿಗೆ, ಎಲ್ಲರಿಗೂ ಕೂಡ ಜಾನುವಾರುಗಳಿಗೆ ಇದೊಂದು ರೀತಿಯಾಗಿ ಆಧಾರ ಸ್ತಂಭ ಆಗಿತ್ತು. ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಬಳ್ಳಾರಿ ಪಕ್ಕದಲ್ಲೇ ಹರಿತಕ್ಕಂಥ ಅಗರಿಯಲ್ಲಿ ವೇದಾವತಿ ನದಿ ಏನು ಹರಿದು ಹೋಗ್ತಿದೆ, ಆ ನದಿ ಪೂರ್ತಿಯಾಗಿ ಬಿಸಿಲಿಗೆ ಬತ್ತೋಗಿ ಏನು ಜಾನುವಾರುಗಳಿಗೆ ಮತ್ತು ಈ ಹಳ್ಳಿನ ಅಲ್ಲಿ ಸುತ್ತಮುತ್ತ ಆ ನದಿ ಪಕ್ಕ ಒಂದು 45 ಹಳ್ಳಿ ಬರುತ್ತೆ. ಆ ಹಳ್ಳಿಗಳಿಗೆ ಕುಡಿಯೋಕ್ಕೆ ನೀರಿಗೂ ತೊಂದರೆ ಆಗ್ತಾ ಇದೆ ಮತ್ತು ಭತ್ತ ಬೆಳೆಯೋದಕ್ಕೂ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು, ಬಳ್ಳಾರಿ ಆಮೇಲೆ ಸರ್ಕಾರ ಆಗಿರ್ಬೋದು, ತಕ್ಷಣ ಈ ಒಂದು ಅಗರಿ ನದಿಗೆ ತುಂಗಭದ್ರಾ ನದಿ ಮೂಲಕ ನೀರನ್ನು ಹರಿಸಿದಲ್ಲಿ ಅಲ್ಲಿನ ಜನತೆಗೆ, ಸುತ್ತಮುತ್ತ ಏನು ಹಳ್ಳಿಗಳು ಬರ್ತಾವೆ ಆ ಜನತೆಗೆ ಕುಡಿಯಲಿಕ್ಕೆ ನೀರು ಸಿಗುತ್ತೆ ಮತ್ತು ಜಾನುವಾರುಗಳಿಗೆ ನೀರು ಸಿಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ತಕ್ಷಣ ಒಂದು ಮುತುವರ್ಜಿ ವಹಿಸಿ ನೀರು ಬರುವಂತೆ ಮಾಡಿದ್ರೆ ಎಲ್ಲರೂ ಒಂದು ಬದುಕಲಿಕ್ಕೆ, ಜಾನುವಾರುಗಳಿಗೆ ಬದುಕಲಿಕ್ಕೆ ಸಹಾಯ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡಿ. ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ವೇದಾವತಿ ಅಗರಿ ನದಿ ಈಗ ಯಾವ ಮಟ್ಟಕ್ಕೆ ಒಣಗೋಗ್ಬಿಟ್ಟಿದೆ ಅಥವಾ ಎಲ್ಲವೂ ಕೂಡ ದೊಡ್ಡ ಹಳ್ಳ ತರ ಕಾಣಿಸ್ತಾ ಇದೆ. ನೀರ್ಗೀರ್ ಏನು ಇಲ್ಲ. ಇಲ್ಲಿ ದೃಶ್ಯಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು ಇದಕ್ಕೆ ಏನು ಈಗ ಗ್ರಾಮಸ್ಥರು ಏನು ಮನವಿ ಮಾಡ್ಕೊಳ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದರೂ ಸ್ಪಂದಿಸ್ತಾರಾ ಅಥವಾ ಏನ್ ನೀರು ಹರಿಸಿ ಸುಮಾರು ಪ್ರತಿದಿನ 4 ಕ್ಯೂಸೆಕ್ ನೀರು ಹರಿಸಿ ಅಂತ ಏನ್ ಹೇಳ್ತಿದ್ದಾರೆ, ಅದಕ್ಕೆ ಒಪ್ಕೊಳ್ತಾರಾ ಅಂತ? ರೋಶಿನಿ, ಇದೀಗ ಏನಂತಂದ್ರೆ ಒಂದು ಬಳ್ಳಾರಿ ಜಿಲ್ಲೆಯ ಒಂದು ಜನರ ಜೀವನಾಡಿ ಹಗರಿ ವೇದಾವತಿ ನದಿ ಅಂತಾನೆ ಹೇಳ್ಬೋದು. ಇದೀಗ ಈ ಒಂದು ನದಿಯನ್ನ ಆಶ್ರಯಿಸಿ ಸುಮಾರು ಒಂದು ನದಿ ಪಾತ್ರದ 40 ಹಳ್ಳಿಗಳು, ಸಿರುಗುಪ್ಪ ಭಾಗದ ಸುಮಾರು ಒಂದು 20ಕ್ಕೂ ಹೆಚ್ಚು ಹಳ್ಳಿಗಳು ಮತ್ತು ಬಳ್ಳಾರಿ ಗ್ರಾಮೀಣ ಪ್ರದೇಶದ ಗ್ರಾಮೀಣ ಕ್ಷೇತ್ರದ ಭಾಗದ ಒಂದು 20 ಹಳ್ಳಿಗಳು ಬರ್ತವೆ. ಇಲ್ಲಿ ಈ ಒಂದು ನದಿನೇ ಇದಕ್ಕೆ ಒಂದು ಜೀವಸರೆ. ಈಗ ನೀವು ನೋಡ್ತಾ ಇದ್ದೀರಿ, ಸಂಪೂರ್ಣವಾಗಿ ನದಿ ಈಗ ಬತ್ತಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿರ್ತಕ್ಕಂಥ ಜಲಚರಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ಮತ್ತೆ ಪಶುಗಳಿಗೆ ಬಹಳ ಒಂದು ತೊಂದರೆ ಆಗಿರ್ತಕ್ಕಂಥದ್ದು ನೀರಿಲ್ದೆ. ಹಾಗಾಗಿ ಇವತ್ತು ಏನು ರೈತರು ಇದನ್ನ ನಂಬಿಕೊಂಡು ಇದರ ಒಂದು ಸೀಪೇಜ್ ಮೇಲೆನೆ ಅಲ್ಲಿ ಒಂದು ಬೆಳೆಗಳನ್ನ ಬೆಳೆದಿದ್ರು. ಆದ್ರೆ ಇವಾಗ ಅದು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಏನು ಬಳ್ಳಾರಿಯ ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹಿಸಿರ್ತಕ್ಕಂಥದ್ದು. ಈಗ ಬಳ್ಳಾರಿಗೆ ಏನು ಕುಡಿಯೋ ನೀರನ್ನ ತುಂಗಭದ್ರಾ ಡ್ಯಾಮ್ ಇಂದ ತರ್ತಾ ಇದ್ದಾರೆ. ಅದರಲ್ಲಿ ನಮಗೊಂದು 400 ಕ್ಯೂಸೆಕ್ ನೀರನ್ನ ಇದರಲ್ಲಿ ನೀವು ಹರಿಸಿದ್ರೆ ಎಲ್ಲ ಒಂದು ಚಟುವಟಿಕೆಗಳಿಗೆ ಮತ್ತೆ ಪಶು ಪಕ್ಷಿಗಳಿಗೆ ಮತ್ತೆ ರೈತರಿಗೆ ಅನುಕೂಲ ಆಗುತ್ತೆ, ಕುಡಿಯುವ ನೀರಿಗೆ ಅನುಕೂಲ ಆಗುತ್ತೆ ಅನ್ನೋಂತ ಒಂದು ಆಗ್ರಹವನ್ನ ರೈತರು ಮಾಡ್ತಾ ಇದ್ದಾರೆ. ನಾಗರಾಜ್, ಇದಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಅಂತಂದ್ರೆ ಈ ಪರಿಸ್ಥಿತಿ ಬಂದಿದೆ, ಇಂಥ ಒಂದು ನದಿ ಹೋಗಿ ಇಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಕಾರಣ ಏನಿರ್ಬೋದು ಇದಕ್ಕೆ ಅಂತ? ರೋಶಿನಿ, ಈ ಒಂದು ವೇದಾವತಿಯ ಉಪನದಿ ಅಗರಿ ಏನಿದೆ, ಇದು ಯಾವತ್ತೂ ಕೂಡ ವರ್ಷದ
ಇಡೀ ದಿನ ಇದು ಹರಿತಾ ಇರ್ತಕ್ಕಂತ ಒಂದು ನದಿ ಆಗಿತ್ತು. ಒಂದು ಮೇಲ್ಗಡೆ ನೀರಿಲ್ಲ ಅಂತಂದ್ರೂ ಕೂಡ ಇದರ ಕೆಳಗೆ ಬಹಳ ಒಂದು ಮರಳಿರುತ್ತೆ. ಅದರಲ್ಲಿ ಕೂಡ ಒರತೆಗಳನ್ನ ತೆಗೆದು ನೀರನ್ನ ಇದು ಮಾಡ್ತಾ ಇದ್ರು. ಆದ್ರೆ ಎಲ್ಲಿ ಗುಂಡಿಗಳನ್ನ ತೆಗೆದ್ರು ಕೂಡ ನೀರು ಕಾಣಿಸ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ಈ ಬಾರಿಯ ಮುಂಗಾರು ವಿಳಂಬ. ಕಳೆದ ವರ್ಷ ಈ ಒಂದು ಸಂದರ್ಭಕ್ಕೆ ಒಂದು ತಿಂಗಳು ಮುಂಚೆನೆ ಇಲ್ಲಿ ಮುಂಗಾರು ಆರಂಭವಾಗಿತ್ತು, ಬೇಸಿಗೆ ಕಳೆದು ಹೋಗಿತ್ತು. ಆದ್ರೆ ಈ ಬಾರಿ ಮುಂಗಾರಿನ ವಿಳಂಬದಿಂದಾಗಿ ಇವತ್ತು ನದಿ ಸಂಪೂರ್ಣವಾಗಿ ಬತ್ತಿರ್ತಕ್ಕಂಥದ್ದು, ಮತ್ತೆ ಅದರ ಏನು ಅಂತರ್ಜಲನೂ ಕೂಡ ಸಂಪೂರ್ಣವಾಗಿ ಬತ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರೈತರು ನದಿ ಪಾತ್ರಕ್ಕೆ ನೀರು ಹರಿಸಬೇಕು ನೀವು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ರೈತರ ಮನವಿಗೆ ಯಾವ ರೀತಿಯಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸ್ಪಂದಿಸುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಿದೆ. ಒಂದು ಪಕ್ಷ ಸ್ಪಂದಿಸದೆ ಹೋದಲ್ಲಿ ಬಹಳ ಒಂದು ಘನಘೋರ ವಿಪತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಟ್ಯಾಂಕರ್ಗಳಲ್ಲಿ ನೀರು ಸರಬರಾಜು ಮಾಡ್ತಕ್ಕಂಥದ್ದು ಕೇವಲ ಏನು ಜನರಿಗೆ ಅವತ್ತಿನ ಅವಶ್ಯಕತೆಗೆ ಪೂರೈಕೆ ಮಾಡ್ಲಿಕ್ಕೆ ಮಾಡ್ಬೋದು, ಆದ್ರೆ ಜನ ಜಾನುವಾರುಗಳಿಗೆ ಇದು ಬಹಳ ಒಂದು ದೊಡ್ಡ ಆಘಾತ ತರತಕ್ಕಂಥ ವಿಷಯ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.